Hello dear students, welcome to our channel. Day 18. ಇವತ್ತು ಯಾವ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತಂದರೆ, ಲಾಸ್ಟ್ ಟೈಮಲ್ಲಿ ಏನು ಮಾಡೋದಪ್ಪ ಅಂದರೆ ಎಲ್ಲ ಫಾರ್ಮುಲಾಸನ್ನು ಒಂದೇ ವಿಡಿಯೋದೊಳಗಡೆ ಮಾಡ್ತಿರೋದು. ಇಲ್ಲಿ ನೋಡಿ, ಫಸ್ಟ್ ಚಾಪ್ಟರ್ ಯಾವ್ದು ಬರುತ್ತೆ ರೀ? ರಿಯಲ್ ನಂಬರಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾ ಯಾವ್ದು ಬರುತ್ತೆ ರೀ? ಇಲ್ಲಿ ನೋಡಿ, ರಿಯಲ್ ನಂಬರ್ ಚಾಪ್ಟರ್. ರಿಯಲ್ ನಂಬರ್ಸ್ ಅಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾ ಯಾವ್ದು ಬರ್ತೈತಿ? LCM of two numbers into SCF of is equals to A into B, product of two numbers. This is the important formula in real numbers. Okay na? Next, real number ಇಂದ ನೆಕ್ಸ್ಟ್ ಯಾವ ಚಾಪ್ಟರ್ ಬರ್ತೈತಿ? ಪೊಲಿನಾಮಿಯಲ್ ಚಾಪ್ಟರ್. ಅಂದರೆ ಇದ್ರ ಮೇಲೆ ಏನು ಮಾಡ್ಬೋದಪ್ಪ ಅಂತಂದರೆ ಎಕ್ಸಾಮ್ಗೆ ಕ್ವಶನ್ ಕೇಳ್ತಾನೆ, ಆಯಿತಾ? ಪೊಲಿನಾಮಿಯಲ್ ಚಾಪ್ಟರ್. ನೆಕ್ಸ್ಟ್ ಈ ಪೊಲಿನಾಮಿಯಲ್ನಲ್ಲಿ ಫಸ್ಟ್ ಬರುವಂಥ ಫಾರ್ಮುಲಾ ಯಾವುದಪ್ಪ ಅಂತಂದರೆ ಪ್ರಾಡಕ್ಟ್ ಆಫ್, ಅಂದರೆ ಸಮ್ ಆಫ್ ಝೀರೋಸ್ ಏನು ಮಾಡ್ತೀರಿ? ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ. ಪ್ರಾಡಕ್ಟ್ ಆಫ್ ಝೀರೋಸ್ ಅಲ್ಫಾ ಬೀಟಾ ಈಕ್ವಲ್ಸ್ ಟು ಸಿ ಬೈ ಎ. ನೆಕ್ಸ್ಟ್ ಇಲ್ಲಿ ಪೊಲಿನಾಮಿಯಲಲ್ಲಿ ಇನ್ನೊಂದು ಫಾರ್ಮುಲಾ ಬರ್ತೈತೆ. ಇಂಪಾರ್ಟೆಂಟ್ ಫಾರ್ಮುಲಾ ಏನಪ್ಪ ಅಂತಂದರೆ, ಈ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ನ ಯಾವ ಥರ ರೆಡಿ ಮಾಡ್ತೀರಾ ಅಂತ. ಅಂದರೆ ಕ್ವಾಡ್ರಾಟಿಕ್ ಫಾರ್ಮುಲಾ ಅಂದರೆ ಎರಡು ಜೀರೋಸ್ ಕೊಟ್ಟು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಬರೀರಿ ಅಂತ ಹೇಳ್ತಾರೆ. ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಪ್ಪ ಅಂತಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ, ಅಂದರೆ ಸಮ್ ಆಫ್ ಝೀರೋಸ್ ಪ್ರಾಡಕ್ಟ್ ಆಫ್ ಝೀರೋಸ್. ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದಪ್ಪ ಅಂತಂದರೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ನ ರೆಡಿ ಮಾಡ್ಬೋದು ರೀ. ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಇರುತ್ತೆ. ಡೈರೆಕ್ಟ್ ಕ್ವಶನ್ ಕೇಳ್ತಾನೆ ರೀ. ಇನ್ನು ಸಮ್ ಆಫ್ ಝೀರೋಸ್ ಕೊಟ್ಟಿರ್ತಾನೆ, ಪ್ರಾಡಕ್ಟ್ ಆಫ್ ಝೀರೋಸ್ ಕೊಟ್ಟಿರ್ತಾನೆ. ಏನು ಫೈಂಡ್ ಔಟ್ ಮಾಡೋಕೆ ಹೇಳ್ತಾನೆ? ರೈಟ್ ದ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಇಷ್ಟು ಬರ್ತೀರಿ. ನೆಕ್ಸ್ಟ್ ಯಾವ ಚಾಪ್ಟರ್ ಬರ್ತೈತಿ ರೀ? ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇಷ್ಟಾದ್ಮೇಲೆ ನೋಡ್ರಿ, ಇಲ್ಲಿ ನೋಡಿ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಮೇಲೆ ಏನಪ್ಪ ಅಂತಂದರೆ A1 by A2 is not equals to B1 by B2. ಏನಾಗುತ್ತಪ್ಪ ಅಂತಂದರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಯಾವ ಥರ ಇರ್ತಾವ್ರಿ? ಇಲ್ಲಿ ಇಂಟರ್ಸೆಕ್ಟಿಂಗ್ ಆಗಿರುತ್ತೆ. ಅಂದರೆ ಒಂದೇ ಒಂದು ಪಾಯಿಂಟ್ ಒಳಗಡೆ ಏನಾಗಿರುತ್ತೆ? ಇಲ್ಲಿ ಇಂಟರ್ಸೆಕ್ಟ್ ಆಗಿರ್ತೈತಿ. ಹೌ ಮೆನಿ ಸೊಲ್ಯೂಷನ್ಸ್ ವಿ ಗೆಟ್ ಹಿಯರ್? ಓನ್ಲಿ ಒನ್ ಸೊಲ್ಯೂಷನ್, ಯುನಿಕ್ ಸೊಲ್ಯೂಷನ್. ಒನ್ ಸೊಲ್ಯೂಷನ್ ಆರ್ ಯುನಿಕ್ ಸೊಲ್ಯೂಷನ್. ಓಕೆನಾ? ನೆಕ್ಸ್ಟ್ ನೋಡಿ, A1 by A2 is equals to B1 by B2 is equals to C1 by C2. Here we get coincident lines. Okay, coincident lines means two lines ಏನಾಗಿರ್ತವಪ್ಪ ಅಂದರೆ ಒಂದು ಲೈನಲ್ಲಿ ಏನಾಗಿರ್ತೈತಿ? coincident ಆಗಿರುತ್ತೆ. ಓಕೆನಾ? Here we getting how many solutions? many solutions. ಓಕೆ, ಇಲ್ಲಿ ಏನಾಗುತ್ತೆ ರೀ? ಮೆನಿ ಸೊಲ್ಯೂಷನ್ಸ್ ಇರುತ್ತೆ ನಮಗೆ. ಓಕೆನಾ? ನೆಕ್ಸ್ಟ್ A1 by A2 is equals to B1 by B2 is not equals to C1 by C2. Here these are parallel lines. These are parallel lines. Okay, here no solution because these two lines are not intersecting at any point.
ಓಕೆನಾ. ಇವು ಏನಾಗಲ್ಲ, ಈ ಲೈನ್ಸ್ ಏನಾಗಲ್ಲ, ಎಲ್ಲಿನೂ ಇಂಟರ್ಸೆಕ್ಟ್ ಆಗಲ್ಲ. ಅದ್ರ ಸಲುವಾಗಿ ಏನು ಹೇಳ್ತೀವಿ ನಾವು, ನೋ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆನಾ. ಇದ್ರ ಮೇಲೆ ಏನಪ್ಪ ಅಂದ್ರೆ MCQ ಅಲ್ಲಿ ಕಂಪಲ್ಸರಿ ಕ್ವಶನ್ ಇರ್ತೈತಿ. ಇಲ್ಲಿ ನೋಡಿ, ಇಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಇನ್ ದೀಸ್ ಟೂ ಕಂಡೀಷನ್ಸ್ ಕನ್ಸಿಸ್ಟೆಂಟ್ ಬರುತ್ತೆ. ಇಲ್ಲಿ ಏನು ಬರ್ತೈತಿ, ಇನ್ಕನ್ಸಿಸ್ಟೆಂಟ್ ಬರುತ್ತೆ. ಇನ್ಕನ್ಸಿಸ್ಟೆಂಟ್ where we get a solution in these two conditions, this is consistent. ಎರಡು ಏನಾಗಿರ್ತೈತಿ, ಕನ್ಸಿಸ್ಟೆಂಟ್ ಆಗಿರ್ತೈತಿ. ನೆಕ್ಸ್ಟ್ ಇನ್ ದಿಸ್ ಕಂಡೀಷನ್ ಇಟ್ ಈಸ್ ಇನ್ಕನ್ಸಿಸ್ಟೆಂಟ್. ಓಕೆನಾ. ಇಲ್ಲಿ ಏನಪ್ಪ ಅಂತಂದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಒಳಗಡೆ ಇದು 3 ಕಂಡೀಷನ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಚಾಪ್ಟರ್ ಯಾವ್ದ್ರಿ, ಕ್ವಾಡ್ರಾಟಿಕ್ ಇಕ್ವೇಷನ್. ಇದು ಬೇಕಂದ್ರೆ ಏನು ಮಾಡಿ, ಒಂದು ಹಂಗೆ ನೋಡಿ, ಕರೆಕ್ಟಾಗಿ ನೋಡ್ರಿ, ಸ್ಕ್ರೀನ್ ಶಾಟ್ ತೆಗೆದು ನೋಡಿ. ನೋಡಿ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ಏನು ಬರುತ್ತಪ್ಪ ಅಂದರೆ, ಈ ಫಾರ್ಮುಲಾ ಮೆಥಡಿಂದ ಏನು ಮಾಡ್ತೀವಪ್ಪ ಅಂತಂದರೆ ಅಲ್ಲಿ ರೂಟ್ಸ್ನ ಫೈಂಡ್ ಔಟ್ ಮಾಡ್ತೀವಿ. x = -b ± square root b² - 4ac divided by 2a. ಓಕೆ. ನೆಕ್ಸ್ಟ್ ಡಿಸ್ಕ್ರಿಮಿನೆಂಟ್, ಇಂಪಾರ್ಟೆಂಟ್ ಇದು. ಡಿಸ್ಕ್ರಿಮಿನೆಂಟ್ d = b² - 4ac. d = b² - 4ac. Nature of roots, it is also very important. Nature of roots, d = b² - 4ac is greater than 0. In this case, we get distinct real roots. d = b² - 4ac = 0. In this case, equal real roots. We get equal real roots. Okay, d = b² - 4ac is less than 0. No roots exist. ಇಲ್ಲಿ ಏನಾಗ್ತದ್ರಿ, ಈ ಕೇಸ್ ಒಳಗಡೆ ರೂಟ್ಸು ಎಕ್ಸಿಸ್ಟ್ ಆಗಲ್ಲ. ಇಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಇದನ್ನ MCQ ಅಲ್ಲಿ ಕೇಳ್ಬೋದ್ರಿ. MCQ ಅಲ್ಲಿ ಕೇಳ್ಬೋದು, ಅಥವಾ ಡೈರೆಕ್ಟ್ ಏನು ಮಾಡ್ತಾನಪ್ಪ ಅಂದರೆ ಪ್ರಾಬ್ಲಮ್ಸ್ನ ಕೇಳ್ತಾನೆ. ಇದ್ರ ಮೇಲೆ ಇಲ್ಲಿ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಕ್ಕೆ ಕೇಳ್ತಾನೆ. ಆಯ್ತಾ. ಇಲ್ಲಿ AP ಚಾಪ್ಟರ್ ಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಸಮ್ ಆಫ್ n ಪಾಸಿಟಿವ್ ಇಂಟಿಜರ್ಸ್. ಇಂಪಾರ್ಟೆಂಟ್ ರೀ. n ಪಾಸಿಟಿವ್ ಇಂಟಿಜರ್ಸ್ ಅಂದ್ರೆ ಏನು ಬರ್ತದ್ರಿ, Sn = n × n + 1 / 2. ಓಕೆ. ಅದೇನಾದರೂ nth ಟರ್ಮ್ ಕೇಳಿದ್ರೆ, nth ಟರ್ಮ್ ಆಫ್ an AP, nth ಟರ್ಮ್ ಆಫ್ APದು nth ಟರ್ಮ್ ಅಂತ ಹೇಳಿದ್ರೆ ಏನು ಬರ್ತದೆ, an = a + n - 1 × d. ಓಕೆ. ನೆಕ್ಸ್ಟ್ ನೋಡಿ, ಸಮ್ ಆಫ್ n ಪಾಸಿಟಿವ್ ಇಂಟಿಜರ್ಸ್ ಅಂದರೆ Sn = n + 1 / 2 ಬರೀಬೇಕ್ರಿ. ಅದೇ ಸಮ್ ಆಫ್ n ಟರ್ಮ್ಸ್ ಆಫ್ AP ಅಂತ ಕೇಳಿದ್ರೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳಿದ್ರೆ Sn = n/2 2a + n - 1 × d ಬರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, Sn = n/2 a + an. ಯಾವಾಗಪ್ಪ ಅಂದರೆ ಈ ಕೇಸ್ನ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದರೆ ಲಾಸ್ಟ್ ಟರ್ಮ್ ಹೇಳಿದಾಗ, ಲಾಸ್ಟ್ ಟರ್ಮ್, ದಿಸ್ ಒನ್ ಇಸ್ ದ ಲಾಸ್ಟ್ ಟರ್ಮ್ an. ಆದ್ರೆ ಇದನ್ನ ಹೆಂಗೆ ಬರಿಬೋದ್ರಿ, n/2 a + l ಅಂತ. l ಮೀನ್ಸ್ ಲಾಸ್ಟ್ ಟರ್ಮ್ ಅಂತ. ಓಕೆನಾ. ನೆಕ್ಸ್ಟ್ ಚಾಪ್ಟರ್ ಫಾರ್ಮುಲಾ ನೋಡೋಣ. ಹಲೋ, ಇಲ್ಲಿ ನೋಡಿ, ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಫಸ್ಟ್ ಏನಪ್ಪ ಅಂತಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಬರುತ್ತೆ. d = √(x2 - x1) whole square plus y2 - y1 whole square. Okay, x2 - x1 whole square plus y2 - y1 whole square ಬರುತ್ತೆ. ಓಕೆನಾ. ಅದೇ ಮಿಡ್ ಪಾಯಿಂಟ್ ಫಾರ್ಮುಲಾ ಬರುತ್ತೆ. ಮಿಡ್ ಪಾಯಿಂಟ್ ಫಾರ್ಮುಲಾ p of x, y = x1 + x2 / 2 y1 + y2 / 2. ಓಕೆ. ನೆಕ್ಸ್ಟ್ ನೋಡಿ, ಇಲ್ಲೇ ಸೆಕ್ಷನ್ ಫಾರ್ಮುಲಾ ಬರುತ್ತೆ. ಸೆಕ್ಷನ್ ಫಾರ್ಮುಲಾ p of x, y = ಇದೇನಪ್ಪ ಅಂತಂದರೆ ಯಾವುದೋ ಒಂದು ಪಾಯಿಂಟ್ ಏನಾಗುತ್ತಪ್ಪ ಅಂದರೆ ಇವೆರಡನ್ನೂ ಒಂದು ರೇಷಿಯೋಲ್ಲಿ ಏನು ಮಾಡುತ್ತಪ್ಪ ಅಂದರೆ ಡಿವೈಡ್ ಮಾಡುತ್ತೆ. m ಆ್ಯಂಡ್ n ಅಂತ ಅನ್ಕೊಂಡು, m ರೇಷಿಯೋ n ಅಲ್ಲಿ ಡಿವೈಡ್ ಮಾಡಿದರೆ ಫಾರ್ಮುಲಾ ಏನು ಬರೀತೀವಿ ರೀ, ಸೆಕ್ಷನ್ ಫಾರ್ಮುಲಾ m
ಎಮ್ ಇಲ್ಲಿ ನೋಡಿ ಎಮ್ x2 ಪ್ಲಸ್ ಎನ್ x1 ಡಿವೈಡ್ ಬೈ m1 ಪ್ಲಸ್ ಎಮ್ ಪ್ಲಸ್ ಎನ್. ನೆಕ್ಸ್ಟ್ ಹಂಗೇನ್ರಿ ಎಮ್ y2 ಪ್ಲಸ್ ಎನ್ y1 ಡಿವೈಡ್ ಬೈ ಎಮ್ ಪ್ಲಸ್ ಎನ್. ಅಥವಾ ನೀವು m1, m2 ಅಂತ ಬರೆದ್ರು ಬರುತ್ತೆ, ಅದು ಕನ್ಫ್ಯೂಸ್ ಆಗಿರ್ಬೋದು ಅಂತ ಈ ಥರ ಬರೆದ್ರು. ನೀವು ಆ ಥರ ಓದಿದ್ರೆ ಆ ಥರನೇ ನೆನಪಿರ್ಬೋದು, ಆಯಿತಾ. m1 x2 ಪ್ಲಸ್ ಎನ್ x1 ಡಿವೈಡ್ ಬೈ ಎಮ್ x2 ಪ್ಲಸ್ ಎನ್ x1 ಡಿವೈಡ್ ಬೈ ಎಮ್ ಪ್ಲಸ್ ಎನ್. ನೆಕ್ಸ್ಟ್ ಎಮ್ y2 ಪ್ಲಸ್ ಎನ್ y1 ಡಿವೈಡ್ ಬೈ ಎಮ್ ಪ್ಲಸ್ ಎನ್. ಓಕೆ, ದಿಸ್ ಇಸ್ ದ ಕೋಆರ್ಡಿನೇಟ್ ಜಾಮೆಟ್ರಿ. ನೆಕ್ಸ್ಟ್ ನೋಡ್ರಿ ಟ್ರಯಾಂಗಲ್ಸಲ್ಲಿ ಏನು ಬರುತ್ತಪ್ಪ ಅಂತಂದರೆ ಥೇಲ್ಸ್ ಥಿಯರಮ್ ಆರ್ BPT. ಥೇಲ್ಸ್ ಥಿಯರಮ್ ಇದು ಇಂಪಾರ್ಟೆಂಟ್ ರೀ ಇದರಲ್ಲಿ. ಏನಪ್ಪ ಅಂತಂದರೆ ವೆನ್ ದಿಸ್ ಲೈನ್ ಈಸ್ ಪ್ಯಾರಲಲ್ ಟು BC ಲೈನ್, ಯಾವಾಗಿದು ಲೈನ್ ಇದಕ್ಕೆ ಪ್ಯಾರಲಲ್ ಆಗಿರುತ್ತೆ ನೋಡ್ರಿ, ಅವಾಗ ಏನಾಗ್ತೈತಪ್ಪ ಅಂತಂದರೆ ಇವೆರಡು ಡಿಸ್ಟಿಂಕ್ಟ್ ಪಾಯಿಂಟಲ್ಲಿ ಇವನ್ನ ಈಕ್ವಲ್ ರೇಷಿಯೋಲ್ಲಿ ಡಿವೈಡ್ ಮಾಡ್ತೈತಿ ಅಂತ. ಏನಪ್ಪ ಅಂತಂದರೆ AD ಡಿವೈಡ್ ಬೈ DB ಈಸ್ ಈಕ್ವಲ್ಸ್ ಟು AE ಡಿವೈಡ್ ಬೈ EC ಅಂತ. ಓಕೆನಾ. ಅದೇ ಕಾನೂರು ಶಕ್ತಿ BPT ಅಥವಾ ಕಾನೂರು ಶಕ್ತಿ ಥಿಯರಮ್ ಏನು ಹೇಳ್ತೈತಪ್ಪ ಅಂದ್ರೆ ಯಾವಾಗ ಇವೆರಡನ್ನೂ ಏನಾಗುತ್ತಪ್ಪ ಅಂದ್ರೆ ಈ ಥರ ಡಿವೈಡ್ ಮಾಡುತ್ತಪ್ಪ ಅಂತಂದ್ರೆ ಅವಾಗ ದಿಸ್ ಲೈನ್ ಈಸ್ ಪ್ಯಾರಲಲ್ ಟು BC ಅಂತ, ಅಂದರೆ D ಈಸ್ ಪ್ಯಾರಲಲ್ ಟು BC ಆಗಿರುತ್ತೆ ಅಂತ. ಓಕೆನಾ. ಥ್ಯಾಂಕ್ ಯು.